ಕೃಷ್ಣ ಎಂದರೆ ಭಯವಿಲ್ಲ, ಕೃಷ್ಣ ಎನ್ನದೆ ಸುಖವಿಲ್ಲ, ಕೃಷ್ಣ ಎಂದರೆ ದಿನವೆಲ್ಲ. ವೀಕ್ಷಕರೇ, ಇಂದು ದೇವರ ದೇವನಾದ ಶ್ರೀ ಕೃಷ್ಣನಿಗೆ ಪ್ರಿಯವಾದ ತುಳಸಿ ಹಬ್ಬ. ನಿಮಗೆಲ್ಲರಿಗೂ ರುಚಿ ಅಭಿರುಚಿ ತಂಡದ ಪರವಾಗಿ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತಿನ ನಮ್ಮ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಮುಂಗಾರು ಮಳೆ, ಗಾಳಿಪಟ, ಪಂಚರಂಗಿ, ಮೊಗ್ಗಿನ ಮನಸ್ಸು ಹೀಗೆ ಹಲವಾರು ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿದಂತಹ ಸುಧಾ ಬೆಳವಾಡಿ, ಹಾಗೆ ದ ಫೇಮಸ್ ಆಡ್ ಮೇಕರ್ ಸತ್ಯ ಅವರು. ಅವ್ರನ್ನ ನಮ್ಮ ಅಡುಗೆ ಮನೆಗೆ ಬರ್ಮಾಡ್ಕೋಣ ಬನ್ನಿ. ನಮಸ್ತೆ ಸತ್ಯ ಅವರೇ. ನಮಸ್ತೆ ಸುಧಾ ಅವರೇ. ನಮಸ್ತೆ. ಹಾಗೆ ನಿಮ್ಗೆ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಅಷ್ಟೇ. ಮೊದಲೇದಾಗಿ ಯಾರು ಅಡುಗೆ ಮಾಡ್ತಿರೋದು? ಮೊದಲು ನೀನ್ ಮಾಡ್ತೀಯಾ? ನೀನೇ ಮಾಡಿ. ಓ, ಅದ್ರಲ್ಲೂ ನಾನು ನೀನ್ ಮಾಡಿದಕ್ಕಿಂತ ಚೆನ್ನಾಗಿ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ. ದಟ್ಸ್ ರಿಯಲಿ ಗ್ರೇಟ್. ಹಾಗಿದ್ರೆ ನೀವೇ ಅಡುಗೆ ಮಾಡ್ತೀರಲ್ವಾ? ಬನ್ನಿ ಸರ್, ನೀವು ಕೂತ್ಕೊಳ್ಳಿ. ಇಲ್ಲಿಂದ ನಾವು ಕಾಮೆಂಟ್ಸ್ ಮಾಡ್ಬೋದಾ? ಯಾ ಶ್ಯೂರ್. ಫುಲ್ ಕಾಮೆಂಟ್ ಮಾಡ್ಬೋದು, ಫುಲ್ ಕಾಲ್ ಎಳಿಬಹುದು, ಫುಲ್ ಅವ್ರಿಗೆ ಹೇಳ್ಕೊಡ್ಬೋದು ನೀನ್ ತಪ್ಪು ಮಾಡ್ತಾ ಇದೀಯಾ, ಸರಿ ಮಾಡ್ತಾ ಇದೀಯಾ ಅಂತ ಏನ್ ಬೇಕಾದ್ರೂ ಮಾಡ್ಬೋದು. ಕಾಲ್ ಎಳೆದು ನಾವು ಉದ್ದ ಆಗ್ಬಿಟ್ಟಿದ್ದೀವಿ. ಸುಧಾ ಅವರೇ, ಇವತ್ತು ತುಳಸಿ ಹಬ್ಬ, ವಿಶೇಷವಾದ ಅಡುಗೆ ಖಂಡಿತ ಮಾಡ್ತೀರಾ. ಏನ್ ಅಡುಗೆ ಮಾಡ್ತಿದ್ದೀರಿ? ಅಕ್ಸೆ ಸೊಪ್ಪು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮಂಗೆ ತುಂಬಾ ಇಷ್ಟ ಅಂತೆ. ಓಹೋ. ಸೊ ಅಕ್ಸೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀವಿ. ಅಕ್ಸೆ ಸೊಪ್ಪಿನ ಪಲ್ಯ? ಹೌದು, ಖಂಡಿತ. ಅಕ್ಸೆ ಸೊಪ್ಪಿನ ಪಲ್ಯಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಹೇಳ್ತೀರಾ? ಅಕ್ಸೆ ಸೊಪ್ಪು, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಉಪ್ಪು, ನೆನೆಸಿದ ತೊಗರಿಬೇಳೆ, ಕಾಯಿ ತುರಿ, ಇಂಗು, ಸಾಸಿವೆ ಮತ್ತೆ ಎಣ್ಣೆ. ಓಕೆ, ಈಗ ಮಾಡಿ ತೋರಿಸಿ. ಓಕೆ, ಆನ್ ಮಾಡೋದಾ? ಹಾ. ಸ್ವಲ್ಪ ಎಣ್ಣೆ ಕೊಡ್ತೀರಾ? ಹಾ. ಮೊದಲು ಚೂರು ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ ಹಾಕಿದ್ರಿ? ಚಿಟ್ಟಲ್ಲಿ ಸೊಪ್ಪು ಕೊಡಿ. ಸೊಪ್ಪ? ಅಕ್ಸೆ ಸೊಪ್ಪು ಹಾಕ್ತೆ ಈಗ. ಅಕ್ಸೆ ಸೊಪ್ಪು ಸಾಸಿವೆ ಹಾಕಿದ ತಕ್ಷಣ ಹಾಕ್ತೀರಾ? ಚಿಟ್ಟಿಟ್ಟು ಅಂದ ತಕ್ಷಣ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಚಿಟಿಕೆ ಉಪ್ಪು ಹಾಕೋಣ. ಇಷ್ಟ ಹಾಕ್ಲಾ? ಚೂರು ಅರಿಶಿನ. ಚಿಟಿಕೆ ಅರಿಶಿನ? ಅಷ್ಟೊಂದು ಬೇಡ, ಅಷ್ಟೊಂದು ಬೇಡ. ಚಿಟಿಕೆ ಚಿಟಿಕೆ ಸಾಕಾ? ಓಕೆ. ಅದು ಹುರ್ಕೋತಾನೆ ಇರ್ಬೇಕಾ? ಹುರಿತಾ ಇರಬೇಕು. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಸಾಕು. ಮತ್ತೆ ನೆನೆಸಿದ ಬೇಳೆ, ನೆನೆಸಿದ ಬೇಳೆ, ತೊಗರಿ ಬೇಳೆ ಒಂದು 3 ಸ್ಪೂನ್ ಹಾಕಿ. ಆಮೇಲೆ ಮತ್ತೆ ಮೆಣಸಿನಕಾಯಿ ಗುಂಟೂರು ಒಂದು 3. ಗುಂಟೂರು 3. ಆಮೇಲೆ ಬ್ಯಾಡಗಿ ಒಂದು 3 ಹಾಕ್ಲಾ? ಕಲರ್ಗೆ. ಚಿಟಿಕೆ ಇದು ಇಂಗ್ ಹಾಕಿ. ಇಂಗ? ಹಾಂ. ತೊಗರಿಬೇಳೆ ಸುಮಾರು 1 ಅವರ್ ನೆನೆಸ್ಬೇಕು. ಓಕೆ. ಚಿಟಿಕೆ ಇಂಗ ಹಾಕಿದ್ದೀನಿ. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಬೇಕು. ಇದು ನೀರು ಹಾಕ್ಬೇಕಾ? ಹೌದೌದು. ಇಷ್ಟು ಹಾಕ್ಲಾ ನೀರು? ಇನ್ನು ಸ್ವಲ್ಪ ಹಾಕಿ. ಇಷ್ಟು ಹಾಕ್ಲಾ? ಸಾಕು. ಇದಾಗಿದೆ. ಸೊಪ್ಪು ಚೆನ್ನಾಗಿ ಬಾಡಿಸಿದ್ದಾಯ್ತು. ಇವಾಗ ರುಬ್ಬಿದ್ ಹಾಕೋಣ. ಹಾ, ರುಬ್ಬಿದ ಮಸಾಲೆ ಹಾಕ್ತೀರಾ ಅಲ್ವಾ? ಸ್ವಲ್ಪ ಎಣ್ಣೆ ಬೇಕು. ಇದು ಎಣ್ಣೆ ಚೆನ್ನಾಗಿ ತಗೊಳುತ್ತೆ. ಸಾಕು 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 ಸಾಕು. ಅವ್ರು ಅಲ್ಲಿಂದನೇ ಸಾಕು ಸಾಕು ಅಂತ ಹೇಳ್ತಾ ಇದ್ದಾರೆ. ಸಾಕು ಸಾಕು ಸಾಕು. ಇದಾಗಿದೆ. ಹಿಂಗ್ ಬೌಲ್ ಕೊಡ್ಲಾ? ಇದು ಚಪಾತಿ ಜೊತೆ ಮತ್ತೆ ಅನ್ನ ಜೊತೆನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಾಡಿಸ್ಬೇಕು, ಗಮ್ ಅಂತ ಅನ್ನೋದು. ಇದು ರೆಡಿ ಆಗಿದೆ ಅಲ್ವಾ? ಹಾಗಿದ್ರೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಸತ್ಯ ಅವ್ರನ್ನ ಕರೆದು ಬಿಡೋದಾ? ಆಯ್ತು, ಬನ್ನಿ. ಸರ್, ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀರಾ? ನೋಡಕ್ ಚೆನ್ನಾಗಿದೆ. ಮನೆಯಲ್ಲಿ ಮಾಡಿ ಮಾಡಿ ತಿನ್ನಿಸ್ತಾ ಇರ್ತಾರೆ, ಟೇಸ್ಟಿ ಆಗಿರುತ್ತೆ. ಅಕ್ಸೆ ಸೊಪ್ಪಿನ ಕೃಷ್ಣಂಗೆ ಪ್ರಿಯವಾದ ಪಲ್ಯ ರೆಡಿಯಾಗಿದೆ. ವಾವ್, ಸೋ ಸ್ವೀಟ್. ಫ್ರೆಂಡ್ಸ್,
ತುಳಸಿ ಹಬ್ಬದ ದಿನ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯವಾದಂತಹ ಅಗಸೆ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ತಿಳ್ಕೊಂಡ್ರಿ ಅಲ್ವಾ? ಈಗ ಅಗಸೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಅಗಸೆ ಸೊಪ್ಪಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಅಗಸೆ ಸೊಪ್ಪು, ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಉಪ್ಪು, ನೆನೆಸಿದ ತೊಗರಿಬೇಳೆ, ಸಾಸಿವೆ, ಇಂಗು, ಕೊಬ್ಬರಿ ತುರಿ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಸಾಸಿವೆ, ಅಗಸೆ ಸೊಪ್ಪು, ಉಪ್ಪು, ಅರಿಶಿನ, ರುಬ್ಬಿದ ಮಸಾಲೆ ಹಾಕಿ ಬೇಯಿಸಿದ್ರೆ ಅಗಸೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ.